ಹಾಫಲ್ಲಿ ಅಂದರೆ ಸ್ಟೋರಿ ಸ್ವಲ್ಪ ಪೇಸಿಂಗ್ ಕರೆಕ್ಟ್ ಆಗಿದೆ, ಸೊ ಐ ಲೈಕ್ ಇಟ್. ಸೆಕೆಂಡ್ ಹಾಫ್ ನೋಡ್ಬೇಕು ಈಗ ಹೆಂಗಿರುತ್ತೆ ಅಂತ. ಮೂವಿ ತುಂಬ ಚೆನ್ನಾಗಿತ್ತು. ಸಿನಿಮಾಟೋಗ್ರಫಿ ವಾಸ್ ರಿಯಲಿ ಗುಡ್ ಆ್ಯಂಡ್ ರಿಷಬ್ ಶೆಟ್ಟಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇನ್ನು ಸೆಕೆಂಡ್ ಹಾಫ್ ನೋಡಬೇಕಂತ ತುಂಬ ಇಂಟ್ರೆಸ್ಟ್ ಇದೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಐ ವಿಶ್ ದ ಟೀಮ್ ಮೋರ್ ದೆನ್ 1000 crores 2000 ಹೊಡೆಯುತ್ತೆ ಈ ಸತಿ. ನಮ್ಮ ರಿಷಬ್ ಅಣ್ಣ ಸೂಪರಾಗಿ ಮಾಡಿದ್ದಾರೆ. ಸಿನಿಮ್ಯಾಟೋಗ್ರಫಿ, VFX ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್, ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಐ ವಿಶ್ ದ ಟೀಮ್ ಆಫ್ ಕಾಂತಾರ ಆಲ್ ದ ವೆರಿ ಬೆಸ್ಟ್. ಕಾಂತಾರ 2 ಅಲ್ಲಿ ಕಾಮಿಡಿ ಸೀನ್ಸ್ ಎಲ್ಲ ಇತ್ತು, ಇವಾಗ ಇದು 1 ಕಾಮಿಡಿ ಸೀನ್ಸ್ ಎಲ್ಲ ಇದೆಯಾ? ಇದೆ ಫಸ್ಟ್ ಹಾಫಲ್ಲೆಲ್ಲ ಇದೆ, ರಿಯಲಿ ಫನಿ ಆಗಿದೆ. ಸೊ ಎಲ್ಲರೂ ಬಂದು ನೋಡಬೇಕು ಸಿನಿಮಾನ, ತುಂಬ ಚೆನ್ನಾಗಿದೆ. ನಮ್ಮ ಮಣ್ಣಿನ ಕತೆ ಎಲ್ಲರೂ ಬರಬೇಕು, ಕರ್ನಾಟಕ ನೋಡಬೇಕು. ಇದು ರುಕ್ಮಿಣಿ ವಸಂತ್ ಅವರು ಜಾಸ್ತಿ ಹೈಲೈಟ್ ಆಗಿದ್ರು ಇದರಲ್ಲಿ. ಹೆಂಗಿದೆ ಕ್ಯಾರೆಕ್ಟರ್, ಅವ್ರ ಕ್ಯಾರೆಕ್ಟರ್? ರಿಯಲಿ ಗುಡ್ ಕ್ಯಾರೆಕ್ಟರ್, ಚೆನ್ನಾಗಿದೆ. ಲವ್ ಸ್ಟೋರಿ ಮಾಡಿದ್ದಾರೆ ರಿಷಬ್ ಮತ್ತು ರುಕ್ಮಿಣಿಯಲ್ಲಿ. ಅವರು ಇವಾಗ ಎಲ್ಲ ಕಡೆ ಫೇಮಸ್ ಅಲ್ವಾ, ಸೊ ಚೆನ್ನಾಗಿದೆ ಕ್ಯಾಮಿಯೋ. ಅದು ಬೇಕಿತ್ತಲ್ವ, ಬರೀ ಫೈಟಿಂಗ್ ಸೀನ್ ಅಂದರೆ ಆಗಲ್ಲ. ಇದು ಒಂದು ಕತೆ ಮಾಡಿದ್ದಾರೆ, ಅವ್ರದ್ದೇ ಒಂದು ಪ್ರಪಂಚ ಥರ. ಸೊ ಲವ್ ಸ್ಟೋರಿನೂ ಇದೆ, ಚೆನ್ನಾಗಿದೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದಿದ್ರೆ ಅದು ರೀಚ್ ಆಯ್ತಾ ಅಂತ? ತುಂಬ ಕ್ರಾಸ್ ಆಗಿದೆ ಆಗಲೇ, ಇನ್ನೂ ನೋಡಬೇಕು ಏನು ಅಂತ. ಮಸ್ತಾಗಿದೆ ಬ್ರೋ. ಫಸ್ಟ್ ಹಾಫ್ ವಿಜುವಲ್ ಎಲ್ಲ ಹೇಗಿದೆ? ಕ್ರೇಜ್ ಇದೆ ಬ್ರೋ. ಏನು ಬ್ರೋ ಸೈಕ್ ಆಗೋಯ್ತು. ಇಂಟ್ರವಲ್ ಲಾಸ್ಟಲ್ಲಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಕು. ಕಾಮಿಡಿ ಸೀನ್ಸ್ ಎಲ್ಲ ಇದಾವೆ. ಕಾಮಿಡಿ ಮಸ್ತಾಗಿದೆ ಸರ್. ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್, ಅವ್ರು ನಮ್ಮ ರುಕ್ಕು ಸರ್, ಅವ್ರಿಗೋಸ್ಕರ ಬೊಂಬಾಟಾಗಿದೆ. ಬೊಂಬಾಟ್ ಮೂವಿ, ವಿಜುವಲ್ ಎಲ್ಲ ಹೆಂಗಿದೆ? ಪರ್ಫೆಕ್ಟ್ ಆಗಿದೆ, ಬ್ಯೂಟಿಫುಲ್. ನೋಡಲೇಬೇಕು ನೀವು. ಎಂಡ್ ಆಫ್ ಹೌ ಇಟ್ ಗೋಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗುಡ್ ಮೂವಿ, 100% ರೀಚ್ ಆಗುತ್ತೆ. ಬಿಯಾಂಡ್ ಎಕ್ಸ್ಪೆಕ್ಟೇಷನ್. ಅಮೇಝಿಂಗ್. ಸರ್, ರಿಷಬ್ ಶೆಟ್ಟಿನ ಕಾಂತಾರ 2 ಅಲ್ಲಿ ನೋಡಿದ್ದೀರಾ? ಇದು ಕಾಂತಾರ 1 ಅಲ್ಲಿ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ. ಸಿನಿಮಾಟೋಗ್ರಫಿ ಸೂಪರ್, ಚೆನ್ನಾಗಿದೆ. ಕಾಂತಾರಗಿಂತಲೂ ಇದು ಇನ್ನೂ ಚೆನ್ನಾಗಿ ಹಿಟ್ ಆಗುತ್ತೆ. ಸರ್, ಬಾಹುಬಲಿ ರೇಂಜಿಗಿದೆ ಅಂತ ಹೇಳ್ತಿದ್ದಾರೆ. ಕಂಪ್ಯಾರಿಸನ್ ರಿಷಬ್ ಶೆಟ್ಟಿಗೂ ಬಾಹುಬಲಿಗೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಯು ಆಸ್ಕ್ ಮೀ, ದಿಸ್ ಇಸ್ ದಿ ಬೆಸ್ಟ್. First half is amazing. Story narration and appearance of Rishabh Shetty, superb. ಸರ್, ಕಾಂತಾರ 2 ಅಲ್ಲಿ ಎಕ್ಸ್ಪೆಕ್ಟೇಷನ್ ಇದು ರೀಚ್ ಆಗ್ತಿದೆ? 100% reach. ಕಾಂತಾರ 1ಗಿಂತ ಇದು ಇನ್ನೂ ತುಂಬ ರೀಚ್ ಆಗುತ್ತೆ. ಕಾಂತಾರ 1ಗಿಂತ ತುಂಬ ರೀಚ್ ಆಗುತ್ತೆ. ಅಮೇಝಿಂಗ್, ತುಂಬ ಚೆನ್ನಾಗಿದೆ. ಮೇಕಿಂಗು ಭಯಂಕರ ಇದೆ. ಸೆಂಟಿಮೆಂಟ್ ಅಲ್ಟಿಮೇಟ್ ಆಗಿದೆ. ವಿಜುವಲ್ ಅಮೇಝಿಂಗ್, ಎಲ್ಲ ಅಮೇಝಿಂಗ್ ಆಗಿದೆ. 100% ತುಂಬ ಫಸ್ಟಿಗಿಂತ ಸೆಕೆಂಡ್ ಚೆನ್ನಾಗಿ ಹೋಗುತ್ತೆ. ಇನ್ನು ಬಾಹುಬಲಿಗಿಂತ ಚೆನ್ನಾಗಿದೆ. ಇಲ್ಲ ಬಾಹುಬಲಿಗಿಂತ ಚೆನ್ನಾಗಿದೆ ಮೇಕಿಂಗು. ನನ್ನ ಫೀಲಿಂಗು ಅಮೇಝಿಂಗ್ ಫೀಲಿಂಗು. ಅದಕ್ಕಿಂತ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಇದೆ, ಆಮೇಲೆ ಸೀಕ್ವೆನ್ಸ್ ಇದೆ, ಆಮೇಲೆ ಎಲ್ಲ ಆ್ಯಕ್ಷನ್ ಸೀನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಆ್ಯಕ್ಷನ್ ಸೀನ್ಸಲ್ಲಿ ಅದು ಜಂಪ್ ಎಲ್ಲ ಮಾಡಿದಾಗ ಅದು ಒಂದು ಸ್ವಲ್ಪ ಭಯ ಆಗುತ್ತೆ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಬಂದಿದೆ. ನಾವು ಫಸ್ಟ್ ಕಾಂತಾರ 1 ನೋಡಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ವಿ, ಅದು ಕಾಂತಾರ 2ನಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಮೂವಿ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ನೋಡ್ಬೋದು.